ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಅಡುಗೆ ಮಾಡಬೇಕು. ಅಡುಗೆ ಮಾಡೋದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಅದರ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅಂಥೇಳಿ. ಸಾನು ಬರ್ತ್ಡೇ ಡ್ರೆಸ್ ಬಗ್ಗೆ ತುಂಬ ಜನ ಕೇಳಿದ್ರಿ. ನಾನು ಅವತ್ತಿಂದ ಹೇಳಬೇಕು ಅಂತೀನಿ, ಲಾಸ್ಟಲ್ಲಿ ಹೇಳೋಣ ಆಮೇಲೆ ಹೇಳೋಣ ಅಂದ್ಕೊಂಡು ಮರ್ತೇ ಹೋಗ್ತಾ ಇದೆ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ತುಂಬ ಜನ ಕೇಳಿದ್ರಿ. ಹಾಗೆ ನನ್ನ ಡ್ರೆಸ್ ಬಗ್ಗೆ ಕೂಡ ಕೇಳಿದ್ರಿ. ಅದೇ ಸೆಲೆಬ್ರೇಷನ್ ವ್ಲಾಗಲ್ಲಿ ಹಾಕಿದ್ನಲ್ಲ, ನಂದು ಕೂಡ ಬ್ಲೂ ಕಲರ್ ಇತ್ತು. ಸೊ ಮೊದಲು ಸಾನು ಡ್ರೆಸ್ ಬಗ್ಗೆ ಹೇಳೋಣ. ಸಾನು ಡ್ರೆಸ್ ಬಂದು ಸ್ನೇಹಿತರೆ, ಅದು ಆನ್ಲೈನಲ್ಲೂ ಸಿಕ್ಕಿದ್ದಲ್ಲ ಅಥವಾ ಶಾಪಲ್ಲೂ ಕೂಡ ತೊಗೊಂಡಿದ್ದಲ್ಲ. ನಾನು ಅದನ್ನು ಕಸ್ಟಮ್ ಮೇಡ್ ಮಾಡಿಸಿದ್ದು. ಅಂದರೆ ಸಾನುಗೆ ಮರ್ಮೇಡ್ ಡ್ರೆಸ್ ಅಂದರೆ ತುಂಬ ಇಷ್ಟ. ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ನಾನು ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಬಟ್ ನನಗೆ ಖುಷಿಯಾಗುವಂಥದ್ದು ಯಾವುದೂ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿದ್ರೂ ಹೇಗಿರುತ್ತಂದರೆ, ಜಸ್ಟ್ ಫ್ಯಾನ್ಸಿ ಡ್ರೆಸ್ಗೆ ಯೂಸ್ ಮಾಡೋ ಥರ ಇರುತ್ತೆ. ಕ್ವಾಲಿಟಿ ಅದರದ್ದು ಚೆನ್ನಾಗಿರೋದಿಲ್ಲ. ನನಗೆ ಒಂದ್ಸರಿ ತೊಗೊಂಡ್ರೆ ಅಟ್ಲೀಸ್ಟ್ ನಾವೆಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಹಾಕೋ ಥರ ಇರಬೇಕು ಅಂದ್ಬಿಟ್ಟು ನಾನು ನೋಡಿ ಬಿಟ್ಬಿಡ್ತಾ ಇದ್ದೆ. ಆಮೇಲೆ ಸಾನು ಯಾವಾಗ ನನಗೆ ಅಮ್ಮ ಯಾವಾಗ ಕೊಡ್ತೀಯಾ, ಯಾವಾಗ ತೊಗೋತೀಯಾ ಅಂತ ಕೇಳ್ತಾನೆ ಇದ್ಲೋ. ಅವಳು ಏನು ಮಾಡಿದ್ರು, ಒಂದಿನ ಕೂತ್ಕೊಂಡು ಅವಳೇ ಗೂಗಲ್ ಸರ್ಚ್ ಮಾಡಿಬಿಟ್ಟು ಮಮ್ಮ ಇಲ್ಲಿ ನೋಡು ಸಿಗ್ತಾ ಇದೆ ಅಂತ ಹೇಳಿದ್ಮೇಲೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸಾನು ಓಕೆ ಬೇಟ ಇದು ಚೆನ್ನಾಗಿಲ್ಲ, ನಾನು ನೋಡ್ತೀನಿ ಬೇರೆ ಕಡೆ ಅಂತ ಹೇಳಿಬಿಟ್ಟೊಳಗೆ ನಾನು ನೋಡಿ ಸಾಕಾಯಿತು. ಸಿಗಲಿಲ್ಲ ಅಂತ ಹೇಳಿಬಿಟ್ಟು ನಾನೇ ಅದನ್ನು ಕಸ್ಟಮ್ ಮೇಡ್ ಮಾಡಿಸಿದ್ದು. ಅದು ನಿಮಗೆ ಬೊಟೀಕಲ್ಲಿ ಹೊಲ್ಕೊಡ್ತಾರೆ. ಈಗ ನಾವು ಬ್ಲೌಸಸ್ ಹೊಲಿಸ್ತೀವಲ್ವಾ, ಅವರು ಲೆಹೆಂಗಾಗಳೆಲ್ಲ ಹೊಲಿತಾರೆ. ಸೊ ಅಲ್ಲೇ ನಾನು ಇದನ್ನು ಹೊಲಿಸಿದ್ದು. ನನಗೆ ಹೇಗೆ ಬೇಕೋ ಹಾಗೆ ಹೇಳಿ ಹೊಲಿಸಿದ್ದು. ಸೊ ರೀಸೆಂಟಾಗಿ ಈಗ ಆಸ್ಕರ್ ಅವಾರ್ಡ್ ಬಂತಲ್ವಾ, RRR ನಾಟು ಸಾಂಗ್ಗೆ. ಆ ಒಕೇಶನಲ್ಲಿ ದೀಪಿಕಾ ಪಡ್ಕೋಣೆ ಅಂತ ಡ್ರೆಸ್ ಹಾಕಿದ್ಲು. ಅದನ್ನ ನೋಡ್ಬಿಟ್ಟಂದು ನಂಗೆ ತುಂಬ ಖುಷಿ ಆಯಿತು. ಲೈಕ್ ನಾನು ಹೇಗೆ ಮಾಡಿಸಿದ್ದೀನೋ ಅದೇ ಥರ ಆ ಡ್ರೆಸ್ಸು ಇದ್ದಿದ್ದು. ಡಿಫ್ರೆನ್ಸ್ ಏನಂದರೆ, ಅದು ಸ್ವಲ್ಪ ಹಗ್ ಫಿಟ್ ಇತ್ತು. ಅಂದರೆ ದೊಡ್ಡವ್ರು ಮೇಂಟೈನ್ ಮಾಡ್ಬೋದು. ನಮ್ಮ ಸಾನುಗೆ ಇರೋ ಡ್ರೆಸ್ಸೇ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಲೂಸ್ ಹೊಲ್ದಿದ್ದೀನಿ, ಆದರೂ ಮಮ್ಮ ನಡಿಯೋಕ್ಕಾಗ್ತಾಯಿಲ್ಲ, ಮಮ್ಮ ಓಡೋಕ್ಕಾಗ್ತಾಯಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ಕೆಳಗಡೆ ಅಂತ ಹೇಳ್ತಾ ಇದ್ಲು. ಆ ಡ್ರೆಸ್ ಪ್ಯಾಟರ್ನ್ ಇರೋದೇ ಹಾಗೆ. ನಾವು ತುಂಬಾ ಡೆಲಿಕೇಟಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ನನಗೆ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ. ಹಾಗಾಗಿ ನಾನು ಸಾನುಗೆ ಅದನ್ನು ತೊಗೊಂಡು ಇರಲಿಲ್ಲ, ಏನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಈ ಹುಡುಗಿ ಬಿಡೋದಿಲ್ಲಪ್ಪ, ಏನಾದರೂ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ಮಾಡಿಸ್ದೆ. ಅದು ವೆಲ್ವೆಟ್ದಿದೆ. ನಾನು ನಿಮಗೆ ಇಲ್ಲಿ ಇದಾಗ್ತೀನಿ ನೋಡಿ. ಅಪ್ಪರ್ ಪಾರ್ಟ್ ಫುಲ್ ವೆಲ್ವೆಟ್ದಿದೆ. ಕೆಳಗಡೆ ಏನು ಫ್ರಿಲ್ಸ್ ಇದೆಯೋ ಅದು ನೆಟ್ಟಲ್ಲಿ ಇರೋದು. ಅದು ಬೇರೆ ಮಟೀರಿಯಲಲ್ಲಿ ಹಾಕ್ಸಿದ್ರೆ ಅಷ್ಟು ಅಗಲ ಬರೋದಿಲ್ಲ ಆ್ಯಂಡ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನೆಟ್ಗೂ ಆಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಬಿಟ್ ಲೋ ಆಗುತ್ತೆ. ಸೊ ಈ ಥರ ನಾನು ಹೇಳಿ ಮಾಡಿಸಿದ್ದು. ಅದ್ರ ಪಿಕ್ಚರ್ ಹಾಕ್ತೀನಿ. ನೀವು ಬೇಕಿದ್ರೆ, ನೀವು ಬ್ಲೌಸ್ ಹೊಲಿಸ್ತೀರಲ್ವಾ, ಅವ್ರ ಹತ್ರ ಕೇಳಿ ನೋಡಿ ಮಾಡಿ ಕೊಡ್ತಾರೆ. ವಾವ್, ವಾಟ್ ಅ ಡಿಸೈನರ್ ಡ್ರೆಸ್ ಹೊಲಿಸಿದ್ದೀನಿ ಸಾನುಗೆ ಅಂತ ನನಗೆ ತುಂಬ ಖುಷಿ ಆಯಿತು. ಸಾನು ನೋಡ್ಬಿಟ್ಟು ನಮ್ಮಮ್ಮ ನೋಡು ಸೇಮ್ ಇದೆ ಅಲ್ವಾ, ಯು ಆರ್ ಗ್ರೇಟ್ ಮಮ್ಮ ಅಂತ ರಾಜೇಶು ಸಾನು ಇಬ್ಬರೂ ನನಗೆ ತುಂಬಾ ಪ್ರೇಸ್ ಮಾಡ್ತಿದ್ರು. ಸೊ ನನ್ನ ಮಗಳ ಬರ್ತ್ಡೇ ಡ್ರೆಸ್ಸು ಡಿಸೈನರ್ ಡ್ರೆಸ್ಸು ಚೆನ್ನಾಗಿತ್ತು. ಆ ಕಂಪ್ಯಾರಿಟಿವ್ ಒಂದು ಪಿಕ್ಚರು ಹಾಕ್ತೀನಿ ನೋಡಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ನಡೆದಾಡೋದಕ್ಕೆ, ಕೆಳಗಡೆ ಕೂತ್ಕೊಳ್ಳೋದಕ್ಕೆಲ್ಲ. ಜಿಪ್ ಹಾಕ್ಸಿದ್ದೀನಿ ಕೆಳಗಡೆ ನಾನು. ಅಂದರೆ ಈ ನೆಟ್ ಮತ್ತು ಏನು ಮೇಲ್ಗಡೆ ವೆಲ್ವೆಟ್ ಇದೆಯೋ ಅದು ಸ್ವಲ್ಪ ಲೂಸ್ ಆದಾಗ ಕೂತ್ಕೊಳ್ಬೋದು, ನಡೆದಾಡ್ಬೋದು. ಅವಳಿಗೆ ಎಷ್ಟು ಟೈಟ್ ಅದು ಅಂದರೆ ವಾಶ್ರೂಮ್ಗೆ ಹೋಗೋದಕ್ಕೂ ಕಷ್ಟ. ಅದನ್ನು ಹಾಕ್ಕೊಂಡು ನೀವು ಡಿಸ್ಕಸ್ ಮಾಡಿ, ಸುಮ್ಮನೆ ಹೊಲಿರಿ ಅಂತ ಹೇಳಿಬಿಡಬೇಡಿ. ಟೈಟ್ ಇದ್ದಾಗ ಥೈಸ್ ಹತ್ರ ಟೈಟ್ ಇದ್ದರೆ ಮೇಲ್ಗಡೆ ಎತ್ತೋದಕ್ಕಾಗೋದಿಲ್ಲ, ಕೆಳಗಡೆಯಿಂದನೂ ಹಾಕೊಳ್ಳೋಕ್ಕಾಗಲ್ಲ, ಮೇಲ್ಗಡೆಯಿಂದನೂ ಹಾಕೊಳ್ಳೋಕ್ಕಾಗೋದಿಲ್ಲ, ಟೈಟ್ ಇರುತ್ತೆ. ಸೊ ಈ ಥರ ಆಗಿದೆ ನಮ್ಮ ಡಿಸೈನರ್ ಡ್ರೆಸ್ಸು. ಸೊ ಇಷ್ಟ ಆಯಿತಾ. ಈಗ ನನ್ನ ಡ್ರೆಸ್ ಬಗ್ಗೆ ಕೇಳಿದ್ರಿ. ನನ್ನ ಡ್ರೆಸ್ ಆ್ಯಕ್ಚುಲಿ ಸ್ನೇಹಿತರೆ ಅದು ಓಲ್ಡ್ ಡ್ರೆಸ್ಸು. ಮೊದಲು ಕೂಡ ಹಾಕಿದ್ದೆ, ಬಟ್ ಅವಳದು ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಕ್ಕೆ, ಕಲರ್ ಮ್ಯಾಚ್ ಮಾಡೋದಕ್ಕೆ ನಾನು ಅದನ್ನು ಹಾಕಿದ್ದೆ ಅಷ್ಟೇ. ಸೊ ಬನ್ನಿ ಸ್ನೇಹಿತರೆ, ಈ ಇನ್ಫಾರ್ಮೇಷನೊಂದಿಗೆ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹಾಗೆ ಇನ್ನೂ ಒಂದು ಕೇಳಿದ್ರಿ, ಕಿಚನಲ್ಲಿ ಅಡುಗೆ ಮಾಡ್ತಾ ಮಾತಾಡೋಣ. ಇದು ನೋಡಿ ಸ್ನೇಹಿತರೆ, ಮಸಾಲೆ ಇಷ್ಟು ತೆಗೆದುಕೊಂಡಿದ್ದೀನಿ. ಯೂಶ್ವಲಿ ಒಂದು ಹೊತ್ತಿಗಾದರೆ ನಾನು ಇಷ್ಟು ಹಾಕ್ಕೊಳ್ತೀನಿ. ಇದು ರಾತ್ರಿಗೂ ಮಾಡ್ತಾ ಇರೋದ್ರಿಂದ ಇದು ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಇದರಲ್ಲಿ ಒಂದು ಕಾಲು ಭಾಗ ಕಡಿಮೆ ಮಾಡ್ತೀನಿ ಒಂದು ಹೊತ್ತಿಗಾದರೆ. 2 ಹೊತ್ತಿಗಲ್ವ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ಟು, ಅದ್ರ ಜೊತೆ ಗ್ರೀನ್ ಚಿಲ್ಲಿದು ಮಾಡಿದಾಗಲೇ ಅದ್ರದ್ದು ಒಂಥರ ಟೇಸ್ಟ್. ಆ್ಯಂಡ್ ಗ್ರೀನ್ ಚಿಲ್ಲಿದು ಮಾಡಬೇಕಾದ್ರೆ ನಾವು ಯಾವುದೇ ಮಸಾಲೆ ಹುರಿಬೇಕಾಗಿಲ್ಲ. ರೆಡ್
ಚಿಲ್ಲಿ ಅಥವಾ ರೆಡ್ ಪೌಡರ್ ಮಾಡಿ ಹಾಕಿದಾಗ ಮಾತ್ರನೇ ಹುರಿಬೇಕು. ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ, ಹುರಿಯೋದಿಲ್ಲ ಯಾವುದು. ಇದನ್ನು ಈಗ ರುಬ್ಬಿಬಿಟ್ಟು ಸಾರು ಮಾಡೋದಕ್ಕೆ ಶುರು ಮಾಡಬೇಕು. ಹಾಗೆ ಇದ್ರ ಜೊತೆಗೇನೆ ಅನ್ನ ಕೂಡ ಮಾಡಿಬಿಡ್ತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಇಷ್ಟು ಕೊತ್ತಂಬರಿನ ಸೇರಿಸ್ತೀನಿ, ಇದು ಕಲರ್ಗೆ. ಸೊ ಕೊನೆಯಲ್ಲಿ ಇಷ್ಟನ್ನೇ ಮತ್ತೆ ಕಟ್ ಮಾಡಿ ಒಗ್ಗರಣೆ ಮಾಡಿ ಸಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 2 ಸಣ್ಣ ಟೊಮ್ಯಾಟೊ ಸೇರಿಸಿದ್ದೀನಿ. ಅದು ಫುಲ್ ಸಾಫ್ಟ್ ಆಗಬೇಕು, ಪೇಸ್ಟ್ ಥರ. ಸೊ ಬೇಗ ಆಗಬೇಕು ಅಂದರೆ ಒಂದು ಉಪ್ಪು ಸೇರಿಸ್ಬೇಕು ಅಥವಾ ಸ್ವಲ್ಪ ಅರಿಶಿನ ಸೇರಿಸ್ಬೇಕು. ಈಗ ಮುಚ್ಚಿ ಇಟ್ಬಿಡ್ತೀನಿ, ತುಂಬ ಬೇಗ ಸಾಫ್ಟ್ ಆಗುತ್ತೆ. ಫುಲ್ ಸಾಫ್ಟ್ ಆಗಿದೆ. ಈಗ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಅರ್ಧ ಹಾಕಿ ರುಬ್ಬಿದ್ದೀನಿ. ಇದು ನೋಡಿ ಈಗ ಕಲರ್ ಚೇಂಜ್ ಆಗುತ್ತೆ, ನನಗದು ತುಂಬ ಇಷ್ಟ. ಈ ಥರ ನೋಡಿ ಈಗ ಕಲರ್ ಚೇಂಜ್ ಆಯ್ತಲ್ವಾ. ಈ ಥರ ಹುರಿತಾ ಇದ್ದರೆ ಅದರ ಹಸಿ ವಾಸನೆ ಹೋಗ್ತಾ ಇರುತ್ತಲ್ವ, ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ಮನೆ ಫುಲ್ಲು ಇದೆ ವಾಸನೆ. ಕಲರ್ ಚೇಂಜ್ ಆದಮೇಲೆ ನಾನು ನೀರು ಸೇರಿಸ್ತೀನಿ. ನೀರು ಸೇರಿಸಿ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿ ಬರಬೇಕು, ಮೇಲ್ಗಡೆ ಎಣ್ಣೆ ಬಿಡೋ ಅಷ್ಟು. ಇದು ನೋಡಿ ಈಗ ಕುದಿ ಬಂದಿದೆ, ಆಲ್ಮೋಸ್ಟ್ ಆಗಿದೆ. ಲಾಸ್ಟ್ ಫ್ಯೂ ಮಿನಿಟ್ಸ್ ಬಾಕಿ ಇದೆ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಇನ್ನು ಬಾಕಿ ಇಟ್ಕೊಳ್ತೀನಿ. ಈಗ ನಾವು ಇದಕ್ಕೆ ಮೊಟ್ಟೆ ಸೇರಿಸಬೇಕು. ಕುದಿಯೋ ಮುಂಚೆನೇ ನಾವು ಏನಾದರೂ ಮೊಟ್ಟೆ ಹಾಕಿಬಿಟ್ರೆ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಸಾರು ಜೊತೆನೇ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಕುದಿ ಬಂದ ಮೇಲೇ ಹಾಕಬೇಕು. ಸಣ್ಣ ಉರಿ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಅಗಲ ಪಾತ್ರೆ ತೊಗೊಳ್ಬೇಕು ನೀವು. ನೀವು ಯಾವುದೇ ಕಾರಣಕ್ಕೂ ಇದನ್ನು ಈಗ ಒಂದು 5 ನಿಮಿಷ ಆದರೂ ಅಲ್ಲಾಡಿಸ್ದೆ ಬಿಡಬೇಕು. ಸಾನುಗೆ ಈ ಥರ ಮೊಟ್ಟೆ ಇಷ್ಟ, ರಾಜೇಶ್ಗೆ ಬೇಯಿಸಿರೋ ಮೊಟ್ಟೆ ಇಷ್ಟ. ಸೊ ಏನು ಮಾಡ್ತೀನಿ, ಇವಾಗ ಈ ಥರ ರಾತ್ರಿಗೆ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಕೊಡ್ತೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲೇ ಮುಚ್ಚಿಬಿಡಬೇಕು, ಮಿಕ್ಸ್ ಮಾಡಬೇಡಿ. ಒಂದು 5 ಮಿನಿಟ್ಸ್. ಆಫ್ಟರ್ 5-10 ಮಿನಿಟ್ಸ್ ಸ್ನೇಹಿತರೆ ಇದು ತಳ ಹಿಡಿದಿರುತ್ತೆ. ಸೊ ಒಂದು ಸಾರಿ ಈ ಥರ ಮಿಕ್ಸ್ ಮಾಡಬೇಕು. ಇದರ ಘಮ ಹೇಗಿದೆ ಅಂದರೆ ಚಾಪ್ಸ್ ಮಾಡಿದಾಗಿರುತ್ತಲ್ಲ ಆ ಥರ ಇದೆ ನೋಡಿ. ಈ ಥರ ಗಟ್ಟಿ ಗಟ್ಟಿ ಬರುತ್ತೆ, ಕೈ ಆಡಿಸ್ದೇ ಇದ್ರೆ ಒಂದು 5-10 ನಿಮಿಷ. ಇಲ್ಲ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸಾರು ಜೊತೆ ಎಲ್ಲ. ನನ್ನ ಡ್ರೆಸ್ಗಳ ಬಗ್ಗೆ ಕೇಳಿದ್ರಿ. ನಾನು ಹಾಲಿಡೇಸಲ್ಲಿ ನಾನು ವೆಕೇಷನಲ್ಲಿ ಹಾಕಿದ್ನಲ್ಲ, ದುಬೈ ವೆಕೇಷನಲ್ಲಿ. ಸೊ ಅದ್ರ ಬಗ್ಗೆ ಕೇಳಿದ್ರಿ. ಅದು ಸ್ನೇಹಿತರೆ ನಾನು ಅವಾಗವಾಗಲೇ ತೋರಿಸಿದ್ದೆ, ತೊಗೊಂಡಾಗೆಲ್ಲ ಶಾಪಿಂಗ್ ಮಾಡಿದಾಗೆಲ್ಲ ತೋರಿಸಿದ್ದೆ ನಾನು. ಬಟ್ ಕೆಲವೊಂದು ಮಾತ್ರನೇ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಅದರ ಲಿಂಕ್ಗಳು ಕೇಳಿದ್ರಿ. ಎಸ್ಪೆಷಲಿ ನಾನು ಫಸ್ಟ್ ಡೇ ಹಾಕಿದ್ದ ಬ್ಲ್ಯಾಕ್ ಸ್ಕರ್ಟ್ ಸ್ನೇಹಿತರೆ ನಾನು ಆನ್ಲೈನಲ್ಲಿ ಸಿಗುತ್ತಾ ನೋಡ್ತೀನಿ, ಯಾಕಂದರೆ ಅದು ಕೂಡ ನಾನು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಸೊ ಅದಾಗಿರ್ಬೋದು, ಅದ್ರ ಜೊತೆ ಪೇರ್ ಮಾಡಿದಂಥ ಟಾಪ್ ಆಗಿರ್ಬೋದು. ಆ್ಯಂಡ್ ಒಂದಂತೂ ತುಂಬ ಜನ ಕೇಳಿದರೆ, ಅವತ್ತು ನಾನು ಲಿಂಕ್ ಕೂಡ ಕೊಟ್ಟಿದ್ದೆ. ಲೈಕ್ ದಟ್ ಬ್ಲ್ಯಾಕ್ ಗೌನ್, ಲಾಂಗ್ ಗೌನ್ ಇದೆಯಲ್ಲ, ಅದು ನಾನು ಮಿಂತ್ರಲ್ಲಿ ತೊಗೊಂಡಿದ್ದು. ಅದು ಈಗ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಅದು ಆ ಕಲರ್ ಅವೈಲೇಬಲ್ ಇಲ್ಲ. ಅದೇ ಥರ ಮರೂನ್ ಕಲರ್ದಿದೆ, ಅದು ಸಿಕ್ಕಿದ್ರೆ ಕೊಡ್ತೀನಿ ನಾನು, ಲಿಂಕ್ ಚೆಕ್ ಮಾಡಿ. ಅವತ್ತು ನಾನು ಕೊಟ್ಟಿದ್ದೆ ಕೂಡ ನೀವು ಕೇಳಿದಾಗ. ಅದು ಬಿಟ್ಟರೆ ಜಂಪ್ಸೂಟು, ನನ್ನ ಮಗಳು ಅದೇ ಥರದ್ದು ಬೇಕು ಅಂತ ಕೇಳ್ತಾ ಇದ್ದಾಳೆ, ಅದರ ಲಿಂಕ್ ಕೊಡಿ ಅಂತ ಕೇಳಿದ್ರಿ. ಅದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ನಂದು ಮತ್ತು ಅವಳದು ಇಬ್ಬರದು. ಸೊ ಅದು ಸಿಕ್ಕಿದ್ರೆ ಕೊಡ್ತೀನಿ. ಅದು ಬಿಟ್ಟರೆ ಸ್ನೇಹಿತರೆ ಎಲ್ಲ ಟೀ ಶರ್ಟ್ಸು, ಟಾಪ್ಸು, ಜೀನ್ಸ್ಗಳು ಎಲ್ಲನೂ ನಾನು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ನೀವು ನೋಡಿದ್ರಿ, ನಾವು 2 ಸಾರಿ ಶಾಪಿಂಗ್ ಹೋಗಿದ್ವಿ. ಒಂದು ಸಾರಿ ಸಾನುದು ಮತ್ತು ರಾಜೇಶ್ದಾಗಿತ್ತು, 2ನೇ ಸಾರಿ ನಂದು ಮತ್ತು ಸಾನುದಾಗಿತ್ತು. ಸೊ ಆವಾಗ ನಾವು ಅಲ್ಲಿ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಟ್ರೆಂಡ್ಸಲ್ಲಿ ಅವಾಗ ಆಫರ್ ಕೂಡ ನಡೀತಾ ಇತ್ತು ಅಂದ್ಬಿಟ್ಟು ಬಲ್ಕಾಗಿ ಎಲ್ಲ ಇದಕ್ಕೂ ಬೇಕಲ್ಲ ಅಂದ್ಬಿಟ್ಟು ತೊಗೊಂಡಿದ್ವಿ. ಅಷ್ಟೊಂದು ಶಾಪಿಂಗ್ ನಾವು ಯಾವತ್ತೂ ಮಾಡಿರಲಿಲ್ಲ.
ಆಯಿತಾ. ಸಾನು ಡ್ರೆಸ್ ಬಗ್ಗೆನೂ ಕೇಳಿದ್ರಿ, ಸೊ ಅದು ಕೂಡ ಟ್ರೆಂಡ್ಸಲ್ಲೇ ತೊಗೊಂಡಿದ್ದು, ಎಲ್ಲನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಬಿಟ್ಟರೆ ಸ್ನೇಹಿತರೆ ಒಂದು ಎರಡರದ್ದೇನೋ ಲಿಂಕ್ ಸಿಗ್ಬೋದು ಅಷ್ಟೇ. ಆ್ಯಂಡ್ ನೀವು ಯಾವ ಡ್ರೆಸ್ ಹಾಕಿದ್ರಿ ಎಲ್ಲನೂ ತೋರಿಸಿ ಅಂತ ಹೇಳಿದ್ರಿ. ಸೊ ಆದಷ್ಟು ನಾನು ಎಲ್ಲ ಡ್ರೆಸ್ಸಸ್ನ ಒಂದೊಂದು ಪಿಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಫಸ್ಟ್ ಯಾವತ್ತೂ ಟ್ರೈ ಮಾಡಿಲ್ಲದೆ ಇರೋ ಬಟ್ಟೆಗಳನ್ನ ಈ ಸರಿ ನಾನು ಟ್ರೈ ಮಾಡಿದ್ದು. ಮೇ ಬಿ ಅದು ವೈಡ್ ಲೆಗ್ದು ಜೀನ್ಸ್ ಆಗಿರ್ಬೋದು, ಅಥವಾ ಜಾಗರ್ಸ್ ಟೈಪ್ ಜೀನ್ಸು, ಆ್ಯಂಡ್ ಸ್ವೆಟ್ ಶರ್ಟ್ ತೊಗೊಂಡಿದ್ದೆ ನನಗೆ, ಸಾನುಗೆ. ಹಾಗೆ ಸ್ಕರ್ಟ್ ನಾನು ಇದು ಫಸ್ಟ್ ಟೈಮೇ ತೊಗೊಂಡಿದ್ದು. ಇದ್ರ ಮುಂಚೆ ನನ್ನ ಹತ್ರ ಸ್ಕರ್ಟ್ ಇದ್ದಿದ್ದು, ಅದು ಫ್ಲೇರ್ಡ್ ಇತ್ತು, ಇದು ಹಗ್ ಫಿಟ್ ಇತ್ತು. ಈ ಥರ ನಾನು ಸಮಥಿಂಗ್ ನ್ಯೂ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ನಿಮ್ಮಲ್ಲಿ ಅದನ್ನು ತುಂಬ ಜನ ಇಷ್ಟನೂ ಪಟ್ರಿ, ಕೆಲವೊಬ್ಬರು ಅದಕ್ಕೆ ನೆಗೆಟಿವ್ ಆಗಿ ಕೂಡ ಹೇಳಿದ್ರಿ. ನೆವರ್ ಮೈಂಡ್, ಚೆನ್ನಾಗಿರೋದು ನಮ್ಗೆ ಖುಷಿ ಕೊಡೋದನ್ನು ತೊಗೊಳ್ಳೋಣ. ಒಂದಂತೂ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ನಾನು ಯಾವುದೇ ಥರದ ಸ್ಟೈಲ್ ಮಾಡಿದ್ರು ಅಥವಾ ಬಟ್ಟೆಗಳನ್ನ ಹಾಕಿದ್ರು ಅದು ನಮ್ಮ ಮನೆಯಲ್ಲಿ ಇಷ್ಟ ಆಗಬೇಕು, ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಬೇಕು. ಅವರು ಇಷ್ಟಪಟ್ಟು ನೀನು ಹಾಕೋ ಅಂದಾಗ ಮಾತ್ರನೇ ನಾನು ಹಾಕೋದು. ಅವ್ರಿಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು. ಕೆಲವೊಂದು ಸಾರಿ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿರುತ್ತೆ, ಇದನ್ನು ತೊಗೊ ನೀನು ಹಾಕು ನೀನು ಅಂತಾರೆ, ಬಟ್ ನನಗದು ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ. ಸೊ ಅಂಥದ್ದನ್ನು ನಾನು ಯಾವತ್ತೂ ಹಾಕಿಲ್ಲ. ಸೊ ಈ ಥರ ನಾನು ಬಟ್ಟೆಗಳನ್ನ ಚೂಸ್ ಮಾಡೋದು. ಸೊ ಯಾರೋ ಹಾಕಿದ್ದಾರೆ ಅವ್ರ ಥರ ನಾವು ಹಾಕಬೇಕು ಅನ್ನೋ ಥರ ನಾನು ಯಾವತ್ತೂ ಮೊದಲಿಂದನೂ ಮಾಡಿಲ್ಲ, ಅದು ಮುಂದೆ ಮಾಡೋದು ಇಲ್ಲ. ಕೆಲವೊಬ್ಬರು ಆ ಥರ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ನನ್ನ ಡ್ರೆಸ್ಗಳ ಬಗ್ಗೆ, ಬಟ್ ದಟ್ಸ್ ಫೈನ್. ಅದು ಅವ್ರಿಗೆ ಬಿಟ್ಟಿರೋದು, ಅದು ಅವರ ಯೋಚನೆಗೆ ಬಿಟ್ಟಿರೋದು. ಅದು ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ತೋರಿಸುತ್ತೆ ಹೊರತು ನನಗೆ ಅದು ಅಫೆಕ್ಟ್ ಮಾಡೋದಿಲ್ಲ. ಏನು ಅನ್ನಿಸ್ತಾ ಇದೆ ಸ್ನೇಹಿತರೆ, ಓದ್ತಾ ಇರೋದು ನಾನಾ ಸಾನುನಾ? ಎಕ್ಸಾಮ್ ನನಗೆ ಸಾನುಗೆ ಎಕ್ಸಾಮ್ ಆದ್ರೂ ಅವಳ ಜೊತೆ ನಾನು ಕೂತಿರ್ಬೇಕು. ಅವಳಿಗೆ ಓದಿಸಿರೋದೆಲ್ಲ ನನಗೂ ಬಂದಿರತ್ತೆ. ನಾನು ಇದನ್ನು ಮೊದಲು ಹೇಳಿದ್ದೀನಿ. ಸಾನು ಅದಕ್ಕೆ ನನಗೆ ಮೊನ್ನೆ ಟೆಸ್ಟ್ ಕೊಟ್ಲಪ್ಪ. ಅಮ್ಮ ನನಗೆಲ್ಲ ಗೊತ್ತು ಅಂತೀಯ ಅಲ್ವಾ, ನಾನು ಕ್ವೆಶನ್ ಕೇಳ್ತೀನಿ ಆನ್ಸರ್ ಹೇಳು ಅಂದ್ಕೊಂಡು ನನಗೆ ಎಲ್ಲ ಸಬ್ಜೆಕ್ಟು ಕ್ವೆಶನ್ ಕೇಳ್ತಾ ಇದ್ಲು. ಓಕೆ ಮಮ್ಮ ಗುಡ್ ಅಂತಾನು ಹೇಳಿದ್ಲು. ಸೊ ಇವತ್ತು ಸಾನುಗೆ ಬೋರ್ ಆಗ್ತಿದೆಯಂತೆ ಓದಿ. ನನಗೆ ನೇಲ್ಗೆ ನಾನು ಡಿಸೈನ್ ಮಾಡಬೇಕಮ್ಮ ಅಂತ ಹೇಳಿಬಿಟ್ಟು ಇವಾಗ ನನಗೆ ನೇಲ್ ಪೇಂಟ್ ಹಚ್ತಾ ಇದ್ದಾಳೆ. ನಾನು ಹಚ್ಕೊಳ್ಳೋದಿಲ್ಲ ಜಾಸ್ತಿ, ಬಟ್ ಆ ಹುಡುಗಿ ಕೇಳೋದಿಲ್ಲ, ನಾನು ಮಾಡಬೇಕು ಅಂದ್ಕೊಂಡು ಕೂತಿದ್ದಾಳೆ ನೋಡಿ. ನಾನು ಅವಳಿಗೆ ಜೊತೆಗೇನೆ ಕ್ವೆಶನ್ಸ್ ಕೂಡ ರಿವೈಸ್ ಮಾಡಿಸ್ತಾ ಇದ್ದೀನಿ ನಾಳೆ ಎಕ್ಸಾಮಿಗೆ. ವಿಚ್ ಇಸ್ ದ ಲಾಂಗೆಸ್ಟ್ ಬೀಚ್ ಇನ್ ದ ವರ್ಲ್ಡ್? ಡ್ಯಾನ್ಸ್ ಫಾರ್ಮ್ ಆಫ್ ಚೆನ್ನೈ? Festivals? Pongal, Ganesh Chaturthi. Don't forget. ಓಕೆ ಸ್ನೇಹಿತರೆ, ಇದು ಈಗ ಮಾಡಿ ಆಯಿತು. ಒಂದು ಕೋಟು ಇದು ಒಣಗಬೇಕು. ಇದು ಒಣಗಿದ ಮೇಲೆ ಇದಕ್ಕೆ ಡಿಸೈನ್ ಮಾಡ್ತಾಳಂತೆ. ಓದಿಸ್ತಾ ಇದನ್ನು ಮಾಡಿಸ್ತಾ ಇದ್ದೀನಿ ನೋಡಿ. ಅಲ್ಲ, ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ ಫಾರ್ ಬೆಂಗಳೂರು ನಾವು. ಸಾನು ಬರ್ತ್ಡೇ ವ್ಲಾಗಲ್ಲಿ ನೀವು ಪಿಜ್ಜಾ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರಿ. ನಾನು ಅವತ್ತು ಬ್ರೆಡ್ ಪಿಜ್ಜಾ ಮಾಡಿದ್ದೆ. ಸೊ ಬೇಸ್ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬ್ರೆಡ್ಡಲ್ಲಿ ಮಾಡಿದ್ದೆ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಪ್ಲೇನ್ ಬ್ರೆಡ್ ಲೈಕ್ ವೈಟ್ ಬ್ರೆಡ್ ತೊಗೊಂಡಿದ್ದೆ. ಅದಕ್ಕೆ ನಾನು ಪಿಜ್ಜಾ ಸಾಸ್ ನಿಮಗೆ ರೆಡಿ ಸಿಗುತ್ತೆ. ಇದು ನಾನು ಎಷ್ಟು ಕೊಟ್ಟೆ ಗೊತ್ತಾ? 200 ಗ್ರಾಮ್ಸ್ಗೆ 60 ರುಪೀಸ್ ಏನೋ ಇದು. ಸೊ ಅದನ್ನು ತಂದು ನಾನು ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ನಾವು ಕೆಚಪ್ಪಲ್ಲಿ ಮಾಡ್ಬೋದು, ಬಟ್ ಕೆಚಪ್ಗೆ ಸ್ವಲ್ಪ ತಡ್ಕ ಹಾಕಬೇಕು. ಅದನ್ನು ನಾನು ಯಾವಾಗಲಾದರೂ ನೆಕ್ಸ್ಟ್ ಮಾಡಿದಾಗ ತೋರಿಸ್ತೀನಿ. ಈ ಪಿಜ್ಜಾ ಸಾಸ್ ಮೇಲ್ಗಡೆ ನಾನು ಸ್ವಲ್ಪ ಆರಿಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ ಕೂಡ ಹಾಕ್ತೀನಿ. ಇದನ್ನು ನಾವು ಮೇಲ್ಗಡೆ ಉದುರಿಸ್ಬೇಕು, ಚೀಸ್ ಮೇಲ್ಗಡೆ. ಬಟ್ ಮಕ್ಕಳಿಗೆ ಅದು ಖಾರ ಅನ್ನಿಸ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಸಾಸ್ ಮೇಲೇ ಹಾಕ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾನು ವೆಜಿಟೇಬಲ್ಸು ಚೀಸ್ ಎಲ್ಲನೂ ಕೂಡ ಹಾಕ್ತೀನಿ. ಈಗ ನಾನು ತರಕಾರಿನ ನೋಡಿ ಹೇಗೆ ಹೆಚ್ಕೊಂಡಿದ್ದೀನಿ ಅಂದರೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಮೊದಲು ತರಕಾರಿಗಳನ್ನ ಜೋಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಚೀಸ್ ಹಾಕ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ತುಂಬ ದಪ್ಪ ಪೀಸ್ ಇಟ್ಟಿರ್ತೀವಲ್ಲ, ಆಗ ವೆಜಿಟೇಬಲ್ಸು ಕುಕ್ ಆಗೋದಿಲ್ಲ. ಅದಕ್ಕೆ ನಾವು ಮೊದಲು ಚೀಸ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ತರಕಾರಿಗಳನ್ನ ಜೋಡಿಸ್ಬೇಕು. ಆಗ ಮಾತ್ರನೇ ಇದು ಕೂಡ ಕುಕ್ ಆಗೋದು. ಈ ಪಿಜ್ಜಾ ನಾನು OTGಯಲ್ಲಿ ಬೇಕ್ ಮಾಡಿದ್ದು. ನೀವು ಸ್ಟವ್ ಮೇಲೆ ಮಾಡೋದನ್ನು ತೋರಿಸಿ ಅಂದಿದ್ರಿ. ನಾನು ಹೇಳಿದ್ನಲ್ಲ, ಈಗ ಸ್ವಲ್ಪ ಎಕ್ಸಾಮ್ ಕಡೆಯಿಂದ ಬ್ಯುಸಿ ಇದ್ದೀನಿ.
ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಹೊಸ ಹೊಸ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಲ್ವಾ, ಆವಾಗ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಇದು ಒ ಟಿ ಜಿಯಲ್ಲಿ ನಾನು ಟಾಪ್ ರ್ಯಾಕಲ್ಲಿ ಇಟ್ಬಿಟ್ಟು ಜಸ್ಟ್ ಬಿಲೋ ದ ರಾಡ್, ಯಾಕೆ ಅಂದರೆ ಚೀಸ್ ಮೆಲ್ಟ್ ಆಗಬೇಕು ಆ್ಯಂಡ್ ತರಕಾರಿನೂ ಕುಕ್ ಆಗಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ. 170 ಡಿಗ್ರಿಯಲ್ಲಿ ಆಲ್ಮೋಸ್ಟ್ ನಾನು 10 ಮಿನಿಟ್ಸ್, ಸೊ ವಿತಿನ್ 10 ಮಿನಿಟ್ಸ್ ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಚೀಸ್ ಮೆಲ್ಟ್ ಆಗಿದ್ರೆ ಸಾಕು. ತರಕಾರಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿದ್ದೀವಿ, ಅದಕ್ಕೆ ಒಂದು ಸ್ಮೋಕಿ ಎಫೆಕ್ಟ್ ಬಂದರೂ ಕೂಡ ಚೆನ್ನಾಗಿರುತ್ತೆ. ಬಟ್ ದಟ್ಸ್ ಫೈನ್ ಸ್ನೇಹಿತರೆ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮೊದಲೇ ಹೇಳಿದಾಗೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ದಿನ ಒಂದೊಂದು ಸ್ನ್ಯಾಕ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.